ಕೆಂಪುಕೋಟೆ ಮೇಲೆ ರಾಹುಲ್ ಗಾಂಧಿಗೆ ಅಪಮಾನ, ಬೇಕೆಂದೇ ಕರೆದು ಅಪಮಾನಿಸಿದ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಆಕ್ರೋಶ. ರಾಹುಲ್ ಗಾಂಧಿಯನ್ನ 2ನೇ ಸಾಲಿನಲ್ಲಿ ಕೂರಿಸಿದ ಸಿಬ್ಬಂದಿ. ವಿಪಕ್ಷ ನಾಯಕರಿಗೆ ಸಂಪುಟ ದರ್ಜೆಯ ಶಿಷ್ಟಾಚಾರ ಇರುತ್ತೆ. ಮೋದಿ ಸರ್ಕಾರ ಶಿಷ್ಟಾಚಾರವನ್ನ ಪಾಲಿಸುವಲ್ಲಿ ವಿಫಲವಾಗಿದೆ. ಈ ಹಿಂದೆ ವಿಪಕ್ಷ ನಾಯಕರಿಗೆ ಮೊದಲ ಸಾಲಿನಲ್ಲಿ ವ್ಯವಸ್ಥೆ, ಲೋಕಸಭೆಯ ವಿಪಕ್ಷ ನಾಯಕರಿಗೆ ಮೊದಲ ಸಾಲಿನಲ್ಲಿ ಕುರ್ಚಿ. ಆದರೆ ಮೋದಿ ಸರ್ಕಾರ ಪ್ರೋಟೋಕಾಲ್ ಪಾಲನೆ ಮಾಡಿಲ್ಲ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬೇಕು ಅಂತಲೇ ಅಪಮಾನ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರ ತೀವ್ರ ವಾಗ್ದಾಳಿ. ಸ್ವತಂತ್ರ ದಿನಾಚರಣೆಯ ನಿಮಿತ್ತ ಇಂದು ಪಿಎಂ ಸಮ್ಮುಖದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವಿತ್ತು. ಕಾರ್ಯಕ್ರಮದಲ್ಲಿ ಕೆಂಪುಕೋಟೆ ಮೇಲೆ ರಾಹುಲ್ ಗಾಂಧಿಗೆ ಅಪಮಾನಿಸಿದ್ದಾರೆ. ಬೇಕೆಂದಲೇ ಕರೆದು ಅಪಮಾನಿಸಿದ್ದಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಆಕ್ರೋಶ ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿಯನ್ನ 2ನೇ ಸಾಲಿನಲ್ಲಿ ಕೂರಿಸಿದ ಸಿಬ್ಬಂದಿ. ಈ ಹಿನ್ನೆಲೆ ವಿಪಕ್ಷ ನಾಯಕರಿಗೆ ಸಂಪುಟ ದರ್ಜೆಯ ಶಿಷ್ಟಾಚಾರ ಇರುತ್ತೆ. ಮೋದಿ ಸರ್ಕಾರ ಶಿಷ್ಟಾಚಾರವನ್ನ ಪಾಲಿಸುವಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಈ ಹಿಂದೆ ವಿಪಕ್ಷ ನಾಯಕರಿಗೆ ಮೊದಲ ಸಾಲಿನಲ್ಲಿ ವ್ಯವಸ್ಥೆ ಇರುತ್ತಿತ್ತು. ಲೋಕಸಭೆಯ ವಿಪಕ್ಷ ನಾಯಕರಿಗೆ ಮೊದಲ ಸಾಲಿನಲ್ಲಿ ಕುರ್ಚಿ ಇರುತ್ತಿತ್ತು. ಆದರೆ ಮೋದಿ ಸರ್ಕಾರ ಈ ಎಲ್ಲ ಪ್ರೋಟೋಕಾಲ್ನ ಪಾಲನೆ ಮಾಡಿಲ್ಲ ಎಂದು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬೇಕು ಅಂತಲೇ ಅಪಮಾನಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.